ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಇವತ್ತಿನ ವ್ಲಾಗ್ಗೆ. ಸೊ 9th ಡೇ ಆಫ್ 20 days ರೀಸೆಟ್ ಚಾಲೆಂಜ್. ಸೊ ಇವತ್ತಿನ ದಿನದಲ್ಲಿ ಆಲ್ಮೋಸ್ಟ್ ನಾನು ಬ್ಯುಸಿ ಏನಿರಲಿಲ್ಲ. ಅಂದರೆ ಕೆಲಸ ಏನಾಯಿತು, ವರ್ಕೌಟು, ಜಿಮ್ಮು, ಅದು ಇದು ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಮಾಡ್ಕೊಂಡಿದ್ದೆ. ಬಟ್ ಏನಪ್ಪ ಅಂದರೆ ಏನೂ ಕಂಟೆಂಟ್ ಇಲ್ಲ ಹೇಳೋದಕ್ಕೆ ಜಾಸ್ತಿ. ಸೊ ಚಾಲೆಂಜ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಏನು ತಿಂದೆ, ಏನು ಮಾಡಿದೆ ಇವತ್ತು ದಿನ ಅನ್ನೋದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಂದಂತೂ ನಿಜವಾಗ್ಲೂ ನನಗೆ ಅನಿಸುತ್ತೆ ಬೋರಿಂಗ್ ರೊಟೀನ್ ಥರ ಇರುತ್ತೆ ಗೈಸ್ ನಂದು. ಬಿಕಾಸ್ ಬೆಳಗ್ಗೆ 6 o'clock ಎದ್ದೇಳು, ಲಾಗಿನ್ ಆಗು, ವರ್ಕ್ ಮಾಡು, ಮತ್ತು 4 o'clock ತನಕ ಏನು ಆ ಕಡೆ ಈ ಕಡೆ 4 ಅಲ್ಲ, ಇವತ್ತು 5 ಆಗೋಯ್ತು ಲಾಗೌಟ್ ಆಗೋ ತನಕ. ಬಿಕಾಸ್ ಪಾಪುಗೆ ಸೆಂಟ್ರಲ್ಲಿ ಫೀಡ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಲಂಚ್ ಮಾಡಿಸೋದಾಗಿರ್ಬೋದು ಅದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಡಿಲೇ ಆಗ್ತಾ ಹೋಗುತ್ತೆ. ಅರೌಂಡ್ 5:30 ಆಗಿತ್ತು ಲಾಗೌಟ್ ಅಷ್ಟೊತ್ತಿಗೆ. ಲಾಗೌಟ್ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಆಮೇಲೆ ಜಿಮ್ಗೆ ಹೋಗೋಕ್ಕೆ ರೆಡಿ ಆಗ್ತೀನಿ. ನಾರ್ಮಲಾಗಿ ರೆಡಿಯಾಗಿ ಜಿಮ್ಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಜಿಮ್ಗೆ ಹೋಗೋಕ್ಕೆ ಮುಂಚೆ ಪಾಪಗೆ ಫೀಡ್ ಮಾಡ್ಬಿಟ್ಟು ಹೋಗಿರ್ತೀನಿ. ಆಮೇಲೆ ಜಿಮ್ಮಿಂದ ಬಂದಮೇಲೆ ಡಿನ್ನರ್ ಮಾಡಿ ಮಲ್ಕೋ. ಸೊ ಇಷ್ಟು ಮಾಡಿ ಡಿನ್ನರ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಎಡಿಟ್ ಮಾಡೋಕ್ಕೆ 1 hour ತೊಗೊತೀನಿ. ಬಿಕಾಸ್ ಒಂದು 2 to 3 ವೀಡಿಯೋಸ್ ಎಡಿಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಶಾರ್ಟ್ಸ್ಗೊಂದು, ಯೂಟ್ಯೂಬ್ಗೊಂದು, ಸೊ ಏನಾದರೂ ಪ್ರಾಡಕ್ಟ್ ರಿವ್ಯೂ ಇದ್ದರೆ ಅದಕ್ಕೊಂದು. ಸೊ ಅದೆಲ್ಲ ಮಾಡಿ ಮಲ್ಕೊಂಡಷ್ಟರಲ್ಲಿ ಆಲ್ಮೋಸ್ಟ್ ಒಂದ್ಸತಿ 11 ಆಗುತ್ತೆ, ಒಂದ್ಸತಿ 11:30, 12 ಹಿಂಗೆ ಆಗಿಬಿಡುತ್ತೆ. ಸೊ ಮತ್ತೆ ಬೆಳಗ್ಗೆ 6 ಗಂಟೆ 6:30 ಎದ್ದೇಳು. ಸೊ ಇದೊಂಥರ ನನಗೇನೆ ಬೋರಿಂಗ್ ರೊಟೀನ್ ಥರ ಆಗಿಬಿಟ್ಟಿದೆ. ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕಿ ಏನಾದರೂ ಒಂದು ವೀಡಿಯೋ ಇಟ್ಕೊಂಡಿರ್ತೀನಿ. ಅದರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ತೋರಿಸ್ಕೊಟ್ರೆ ನಿಮಗೇನಾದರೂ ಇಷ್ಟ ಆಗ್ಬೋದು ಅಂತೇಳಿ ವೀಡಿಯೋ ಇಟ್ಕೊಂಡಿರ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಮ್ಮಿ ಬಸ್ಸಾರು, ನಮ್ಮ ಕಡೆ ಬಸ್ಸಾರು ಅಂತಾರೆ, ಒಬ್ಬೊಬ್ಬರು ಉಪ್ಪು ನೀರು ಅಂತಾರೆ. ಸೊ ಇದು ಸೊಪ್ಪು ಎಲ್ಲ ಹಾಕಿ ಬಗ್ಸಿ ಎಲ್ಲ ಮಾಡ್ತಿಲ್ಲ, ಸೊ ಅದನ್ನು ಬಸ್ಸಾರು ಅಂತಾರೆ. ಬಸ್ಸಾರು ಮಾಡಿದರು. ಹಾಗೆ ಮಾವಿನಕಾಯಿ ತಿನ್ನೋಣ ಅಂತೇಳಿ ಕೇಳಿದ್ರೆ ಅಷ್ಟಾಗಿ ಈ ಥರ ಡಿಸೈನಾಗಿ ಕಟ್ ಮಾಡಿಕೊಟ್ಟಿದ್ಲು. ಸೊ ಅವಳಿಗೆ ಈ ಥರ ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡ್ತಾ ಇರ್ತಾಳೆ. ನಾನು ಹೇಳಿದ್ನಲ್ಲ ಗೈಸ್, ಮನೇಲಿ ಏನೇ ಇದ್ರೂ ಏನೇ ಟೇಸ್ಟಿ ಇರೋದಂದ್ರೆ ಅದು ಲಕ್ಕಿಗೆ ಫೇವ್ರೇಟು. ಸೊ ಮಾವಿನಕಾಯಿ, ಮಾವಿನ ಹಣ್ಣು ಅಂದರೆ ಈ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ನಾವು ತಿಂತಿರಲ್ಲ ಅವ್ನಿಗೆ ಹಾಕ್ಬಿಡ್ಬೇಕು ಫಸ್ಟು. ಪಪ್ಪಾಯ, ಮಾವಿನಕಾಯಿ, ಪನ್ನೀರು, ಸೊ ಇದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅವನಿಗೆ. ಆಮೇಲೆ ಮಧ್ಯಾಹ್ನ ಲಂಚಿಗೆ ಅಂತೇಳಿ ಮುದ್ದೆ, ಆಮೇಲೆ ಸ್ವಲ್ಪ ಬಸ್ಸಾರು ಅದನ್ನೇ ಮುದ್ದೆಗೆ ಮಾಡಿಕೊಟ್ಟಿದ್ರು ಅದನ್ನೇ. ಆಮೇಲೆ ವರ್ಕೌಟ್ ಮುಗಿಸ್ಕೊಂಡು ಬರಬೇಕಾದ್ರೆ, ಇವತ್ತು ನಿನ್ನೆ ಪೌರ್ಣಮಿ ಆಗಿತ್ತು ಆ್ಯಕ್ಚುಲಿ. ಇವತ್ತು ಬರಬೇಕಾದ್ರೆ ಫುಲ್ ಮೂನ್ ಕಾಣಿಸ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದಕ್ಕೋಸ್ಕರ ಗಾಡಿಯಲ್ಲಿ ಬರಬೇಕಾದ್ರೆ ನನಗೆ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಸೊ ಅದೇ ಫುಲ್ ಮೂನ್ ಡೇ ಥರ ಕಾಣಿಸ್ತಾ ಇತ್ತು. ನಿನ್ನೆ ಆ್ಯಕ್ಚುಲಿ ಪೌರ್ಣಮಿ ಆಗಿದ್ದರಿಂದ ಇವತ್ತು ಫುಲ್ ಮೂನ್ ಕಾಣಿಸ್ತಾ ಇತ್ತು. ಎಷ್ಟು ಸಕ್ಕತ್ತಾಗಿದೆ, ನೀವೇ ನೋಡಿ. ಜಿಮ್ ಮುಗಿಸ್ಕೊಂಡ್ಬಂದಮೇಲೆ ಪಾಪುಗೆ ಸರಿ ತಿನ್ಸೋಣ ಅಂತೇಳಿ ಸರಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಮಮ್ಮಿ ಅವತ್ತು ಸ್ವಲ್ಪ ಸರಿಗೆ ಜಾಸ್ತಿ ನೀರು ಹಾಕ್ಬಿಟ್ಟಿದ್ರು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೆಳ್ಳಗಾಗ್ಬಿಟ್ಟಿತ್ತು. ಎವ್ರಿ ಟೈಮ್ ನಾನೇ ಮಾಡೋದು ಸರಿ ಏನು ಅಂತೇಳಿ, ಅದಕ್ಕೋಸ್ಕರ ಮಮ್ಮಿ ಗೊತ್ತಾಗಲಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದಾರೆ. ನಾನು ಬರೋಷ್ಟರಲ್ಲಿ ಅಂದರೆ ಸ್ವಲ್ಪ ಸಿಟ್ಟು ಇದಾಗಲಿ ಅಂತೇಳಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟು ತೆಳುವಾಗ್ಬಿಟ್ಟಿದೆ. ತಿನ್ಸೋಕೆ ಹಿಂಗೆ ತೆಳುವಾಗ್ಬಿಟ್ರೆ ಸರಿ ತಿನ್ಸೋಕ್ಕೂ ಆಗಲ್ಲ ಮಕ್ಕಳಿಗೆ. ಬಿಕಾಸ್ ಅದು ಜಾಸ್ತಿ ತೆಳುವಿರೋದ್ರಿಂದ ಅವರು ಒಂದು ಫಾರ್ಮೆಟ್ ಬಂದುಬಿಟ್ಟಿರುತ್ತೆ. ಸ್ಟಾರ್ಟಿಂಗ್ 15 days ನಾನು ಇದೇ ಥರನೇ ಕೊಡ್ತಾಯಿದ್ದೆ ಆ್ಯಕ್ಚುಲಿ. ಅದಾದಮೇಲೆ ಒಂದು ಸ್ವಲ್ಪ ಗಟ್ಟಿ ಕೊಡೋಕೆ ಬಂದೆ ಪಾಪುಗೆ. ಆಮೇಲೆ ನಮಗೆ ನೈಟ್ ಡಿನ್ನರ್ಗೆ ಅಂತೇಳಿ ಚಪಾತಿ, ಅಂದರೆ ರಾಗಿ ಚಪಾತಿ ಮಾಡ್ಕೊಳಕ್ಕೆ ಇರೋದು. ರಾಗಿ ಚಪಾತಿಗೆ ಇದು ಮಾತ್ರ ಸಿಕ್ಕಾಬಿಟ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾರ್ಮಲಾಗಿ ನೀವು ಮುದ್ದೆ ಯಾವ ಥರ ಮಾಡ್ತೀರಾ, ಫಸ್ಟು ಒಂದು ಬೌಲಲ್ಲಿ ನೀರು ಕಾಯ್ಸೋಕ್ಕಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾರ್ಮಲ್ ರಾಗಿ ಹಸಿಟ್ಟು ಹಾಕಿ ತಿರುಗಿಸ್ಕೊಡಿ. ಸೇಮ್ ಮುದ್ದೆ ಇವಾಗ ಚಪಾತಿ ಹಿಟ್ಟು ಹದ ಬರುತ್ತಲ್ಲ, ಆ ಥರ ಅಷ್ಟು ಹದ ಬರೋ ತನಕ ತಿರ್ಸ್ಕೊಡಿ. ಆಮೇಲೆ ನೋಡಿ ಈ ಥರ ನೀಟಾಗಿ ಚಪಾತಿ ಯಾವ ಥರ ತೀಡ್ತೀರೋ ಅದೇ ಥರನೇ ತೀಡ್ಕೊಂಡು ನಾರ್ಮಲಾಗಿ ಚಪಾತಿ ಸುಡೋ ಥರನೇ ಸುಟ್ಕೊಳೋದು. ನಿಜವಾಗ್ಲೂ ಚಪಾತಿಗಿಂತ ನಿಮಗೆ ಇದೇ ಇಷ್ಟ ಆಗಿಬಿಡುತ್ತೆ. ರಾಗಿ ರೊಟ್ಟಿನೂ ಯಾವುದೂ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ನನಗಂತೂ ಇವಾಗ ರಾಗಿ ರೊಟ್ಟಿ ಮೇಲೆ ಇದೇ ಹೋಗ್ಬಿಟ್ಟಿದೆ. ಬಿಕಾಸ್ ರಾಗಿ ರೊಟ್ಟಿ ಎಲ್ಲ ಒಂಥರ ಸ್ವಲ್ಪ ಗಟ್ಟಿ ಇರುತ್ತೆ. ಇದಂತೂ ನಿಜವಾಗ್ಲೂ ಚಪಾತಿಗಿಂತ ಚೆನ್ನಾಗಿರುತ್ತೆ. ಲಿಟ್ರಲಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನೀಟಾಗಿ ತೀಡಿದ್ಮೇಲೆ ಎಲ್ಲ ನೀಟಾಗಿ ಹೆಂಚು ಕಾದಿದೆಯಾ ನೋಡಿಕೊಂಡು ಈ ಥರ ನಾರ್ಮಲ್ ಚಪಾತಿ ಸುಡ್ತಾರಲ್ಲ ಆ ಥರ ಮಾಡ್ಕೊಳೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ಲು ಸ್ಮೂತಾಗಿರುತ್ತೆ. ನಾವು ಚಪಾತಿಗಿಂತೂ ಟೇಸ್ಟಿಯಾಗಿರುತ್ತೆ ಇದು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಬೇಕಾದರೆ. ಆಮೇಲೆ ನಿಮ್ಗೆ ಏನು ಬೇಕು ಅದು ಚಪಾತಿಗೆ ಆದರೆ ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಅಥವಾ ಎಣ್ಣೆ ಆಯಿಲ್ ಯೂಸ್ ಮಾಡಿದ್ರೆ ಆಯಿಲು. ಒಂದು ಸ್ವಲ್ಪ 2 to 3 drops ಆಫ್ ಆಯಿಲ್ ನೀಟಾಗಿ ಅದ್ರ ಮೇಲೆ ಸವರ್ಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಟ್ನಿನೋ, ಇಲ್ಲಿ ಸ್ವಲ್ಪ ಹುಳಿ ಖಾರ ಅಂತೆಲ್ಲ ಅಂತೀವಲ್ಲ, ಹುಳಿ ಚಟ್ನಿ ಅಂತೀವಲ್ಲ ಯೂಶಲಾಗಿ, ಹುಳಿ ಚಟ್ನಿ ಇದನ್ನೇನಾದರೂ ಹಾಕ್ಕೊಂಡು ತಿಂತಾಯಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ನೈಟ್ಗೆ ನಾನು ರಾಗಿ ಚಪಾತಿ, ಚಟ್ನಿ, ಪಲ್ಯ ಹಾಗೆ ಒಂದು ಸ್ವಲ್ಪ ಗೊಜ್ಜಿಟ್ಟು ಅದನ್ನು ಗೊಜ್ಜು ಹಾಕ್ಕೊಂಡು ತಿಂದು ಇವತ್ತಿನ ಈ ಒಂದು ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಗೈಸ್. ಸೊ ಇದೇ ಥರ ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಯಾವ ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ ಬೇಕು ಅಂತೇಳಿ ನಾನು ಅದ್ರ ಮೇಲೆ ಏಮ್ ಮಾಡಿಕೊಂಡು ಯಾವ ಥರ ಮಾಡಬೇಕು, ಏನು ಕಾನ್ಸೆಪ್ಟ್ ಮೇಲೆ ಮಾಡಬೇಕು ಅಂತೇಳಿ ಮಾಡ್ತೀನಿ. ಥ್ಯಾಂಕ್ಸ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಲ್ಲ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.